ಆಗಿರೋ ಗಂಗಾಧರ ರಾಜು ಕರ್ನಾಟಕ ರಾಜ್ಯ ಸಾಫ್ಟ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಸಂಸ್ಥಾಪಕರು ಹೌದು. 2010ರಿಂದ ತಳಮಟ್ಟದಲ್ಲಿ ಕ್ರಿಕೆಟ್ ಉತ್ತೇಜಿಸುವಲ್ಲಿ ಕರ್ನಾಟಕ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗ್, ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಪಂದ್ಯಾವಳಿ ಆಯೋಜಿಸಿದ ಅನುಭವ ಇವರಿಗಿದೆ. ಕರ್ನಾಟಕದ ಎಲ್ಲಾ ಮೂಲೆಗಳಿಂದ ಪ್ರತಿಭೆಗಳನ್ನ ಗುರುತಿಸುವ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಗಂಗಾಧರ ರಾಜು ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ದೈಹಿಕ ಮತ್ತು ಮಾನಸಿಕ ಶಕ್ತಿಯ ವೃದ್ಧಿಗೆ ಕ್ರೀಡೆ ಅನ್ನೋದು ಬಹುದೊಡ್ಡ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಜಗತ್ತು ಅಂತ ನಾವು ನೋಡಿದಾಗ ಕ್ರಿಕೆಟ್ ಕ್ರೇಜ್ ಮೂಲೆ ಮೂಲೆಯಲ್ಲೂ ಕೂಡ ಇದೆ. ಈ ಕ್ರಿಕೆಟ್ ಕ್ರೇಜ್ ಅಂದಾಗ ನಮ್ಮ ಸುತ್ತಮುತ್ತ ಬಹಳಷ್ಟು ಮಂದಿ ಕ್ರಿಕೆಟ್ ಆಸಕ್ತರಿದ್ದಾರೆ, ಕ್ರಿಕೆಟನ್ನು ಆಡ್ತಾ ಇರ್ತಾರೆ. ಆದರೆ ಅವರಿಗೆ ವೇದಿಕೆ ಅನ್ನೋದೇ ಇಲ್ಲ. ಎಸ್, KSCA ಬಹುದೊಡ್ಡ ವೇದಿಕೆಯಾಗಿ ನಿಮ್ಮ ಮುಂದಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ KSCA ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರುವಂತಹ ಗಂಗಾಧರ ರಾಜು ಅವರಿದ್ದಾರೆ. ಅವರ ಮಾತಲ್ಲೇ ಕೇಳೋಣ, ಈ ಸಂಸ್ಥೆ ಅನ್ನೋದು ಹೇಗೆ ಆರಂಭ ಆಯಿತು, ಇಲ್ಲಿ ಕ್ರೀಡಾಸಕ್ತರು, ಕ್ರಿಕೆಟ್ ಆಸಕ್ತರು ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಳ್ಬಹುದು ಅಂತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇವತ್ತು ನಮ್ಮ ಸುತ್ತಮುತ್ತ ಬಹಳಷ್ಟು ಮಂದಿ ಕ್ರಿಕೆಟ್ ಆಡೋರಿದ್ದಾರೆ, ಅವರಿಗೆ ವೇದಿಕೆ ಅನ್ನೋದಿಲ್ಲ. ವೇದಿಕೆಯನ್ನು ನೀವು ಕಲ್ಪಿಸಿ ಕೊಟ್ಟಿದ್ದೀರಿ. ನಿಮ್ಮ ಈ ಕ್ರಿಕೆಟ್ ಜರ್ನಿ ಹೇಗೆ ಆರಂಭ ಆಯಿತು ಅಂತ? ಮೇಡಮ್, ತುಂಬ ಚಿಕ್ಕವರಾದಾಗಿಂದ ನಾವು ಕ್ರಿಕೆಟ್ ಆಡ್ತೀವಿ. ನಾನು ನಮ್ಮ ಸುತ್ತಮುತ್ತಲಿನ ನಾವು ಅಂತಲೇ ಅಲ್ಲ, ಇಡೀ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಇವತ್ತು ಯಾರೇ ಒಂದು 80-90% ಯಾರೇ ಒಬ್ಬರು ಫ್ರೀ ಟೈಮಲ್ಲಿ ಏನಾದರೂ ಒಂದು ಆಟ ಆಡಬೇಕು ಅನ್ಸ್ಕೊಂಡ್ರೆ ಹೈಯೆಸ್ಟ್ ಕ್ರಿಕೆಟ್ ಆಡ್ತಾರೆ. ಸೊ ಅಷ್ಟು ಕ್ರೇಜಿಯಸ್ಟ್ ಗೇಮ್ ಇದೆ ಅದು. ಪ್ರತಿಯೊಬ್ಬರಿಗೂ ಆ ಒಂದು ಆಟದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ಆ ಒಂದು ಆಟ ಆಡಬೇಕು ಅಂತ ಎಲ್ಲರ ಮನಸ್ಸಲ್ಲಿ ಕೂಡ ಇದೆ. ಸೊ ಈ ರೀತಿ ಶುರುವಾಗಿದ್ದ ಆಟ ಇದು. ನಾವು ಬೇರೆ ಬೇರೆ ಕಡೆ ಟೂರ್ನಮೆಂಟ್ಗಳಲ್ಲಿ ನಾವು ನಡೆಸಿದ್ವಿ, ಸಣ್ಣ ಪುಟ್ಟ ಟೂರ್ನಮೆಂಟ್ಸ್ ನಡೆಸಿದ್ವಿ ಮುಂಚೆ. ಹಾಗೂ ದಾವಣಗೆರೆ, ಹಾಸನ್ನು, ಇಲ್ಲಿ ಭಾರಿ ದೊಡ್ಡ ಟೂರ್ನಮೆಂಟ್ ಮಾಡ್ತಾ ಇದ್ರು ಇದಕ್ಕೆ ಮುಂಚೆ. ಸುಸಜ್ಜಿತವಾದ ಬ್ಯೂಟಿಫುಲ್ ಟೂರ್ನಮೆಂಟ್. ಇವತ್ತವರೆಗೂ ಆ ಟೆನ್ನಿಸ್ ಬಾಲ್ ಕ್ರೀಡೆನ ನಿಜವಾಗ್ಲೂ ಉಳಿಸಿ ಬೆಳೆಸಿರುವಂಥವ್ರು ಅವರುಗಳು. ಬೆಂಗಳೂರಲ್ಲೂ ಹೌದೌದು. ಕರ್ನಾಟಕದಲ್ಲಿ ಕೂಡ ರಂಗ 11 ಅಂತ ಒಂದು ಇದ್ರು, ರಂಗಣ್ಣವ್ರು ಇಲ್ಲ ಇವಾಗ. ಸೊ ಅವ್ರು ಒಳ್ಳೆ ಟೂರ್ನಮೆಂಟ್ ಮಾಡ್ತಿದ್ರಲ್ಲಿ ಬೆಂಗಳೂರಲ್ಲಿ. ಹಾಸನ್ನಲ್ಲಿ ಟೂರ್ನಮೆಂಟ್ ಮಾಡ್ತಾರೆ, ದಾವಣಗೆರೆಯಲ್ಲಿ ಮಾಡ್ತಾರೆ, ಕರ್ನಾಟಕದ ಎಲ್ಲೆಡೆ ಮಾಡ್ತಾರೆ. ಇಂಥ ಒಳ್ಳೆ ಟೂರ್ನಮೆಂಟ್ಗಳನ್ನ ನಾವು ಹೋದಾಗ ನೋಡಿದಾಗ ಅಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಗಳು ನಾವು ಕಾಂಪೀಟ್ ಮಾಡಿದ್ವಿ. ನಮ್ಗೆ ಅನ್ನಿಸ್ತಾ ಇತ್ತು ನಮ್ದೇ ಒಳ್ಳೆ ಟೀಮ್, ನಂಬರ್ 1 ಟೀಮ್ ಅಂತ ಹೋದ್ವಿ. ನ್ಯಾಶ್ ಅನ್ನೋ ಒಂದು ಟೀಮ್ ಮೇಲೆ ನಮ್ದು ಮ್ಯಾಚ್ ಬೀಳುತ್ತೆ. ನಾವು 6 ಓವರ್ ಹೊಡೆಯೋ ಸ್ಕೋರ್ನ ಅವ್ರು ಒಂದೇ ಓವರ್ ಹೊಡೆದು ಬಿಡ್ತಾರೆ. ಅಷ್ಟು ಎಮಿನೆಂಟ್ ಪ್ಲೇಯರ್ಸ್ ಇರ್ತಾರೆ. ನಾವೇ ನಂಬರ್ 1 ಪ್ಲೇಯರ್ಸ್ ಅನ್ಕೊಂಡಿದೀವಿ. ಏನಪ್ಪ ಇವ್ರ ಆಟ. ಆ ಆಟ ನೋಡಿ ನಮಗೆ ಒಂದು ಉದ್ಭವ ಸ್ಟ್ರಾಟಜಿ. ಇವರೆಲ್ಲ ತುಂಬಾ ದೊಡ್ಡ ಪ್ಲೇಯರ್ಸು. ಸಚಿನ್ ತೆಂಡೂಲ್ಕರ್ ಅಥವಾ ಇನ್ನೊಬ್ರಿಗೆ ಯಾರಿಗಾದ್ರೂ ಹೋಲಿಸ್ಬೋದು ನಾವು ಅವ್ರನ್ನ. ವಿರಾಟ್ ಕೊಹ್ಲಿಗಿಂತ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಟೆನ್ನಿಸ್ ಬಾಲ್ ಅಲ್ಲಿ. ರಿಯಾಲಿಟಿ ಇದು. ಹೌದು, ಬಟ್ ಅವ್ರಿಗೆ ಸ್ಟೇಜ್ ಇಲ್ಲ ಆಡ್ಲಿಕ್ಕೆ. ಸೊ ಈ ಒಂದು ವಿಚಾರ ನಮ್ಮ ಮನ್ಸಿಗೆ ಬಂದು ನಾವು ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. 2018ರಲ್ಲಿ ನಾವು ತುಂಬ ಗಟ್ಟಿ ಮನಸ್ಸು ಮಾಡಿ ಇದನ್ನು ಶುರು ಮಾಡಿ ಕೆಲಸ ಮಾಡಬೇಕು ಅಂತ ಶುರು ಮಾಡಿದ್ವಿ. ಇಟ್ ವಾಸ್ ಎ ಫೇಲ್ಯೂರ್. ಮಾಡೋಕ್ಕಾಗಲಿಲ್ಲ. 2018ರಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ನಾವು. ಬಿಕಾಸ್ ವಿಚಾರಗಳು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಅಥವಾ ನಮ್ಮ ಕನೆಕ್ಷನ್ಸ್ ಇರ್ಬೋದು, ಅಥವಾ ಏನು ಅದಕ್ಕೆ ಅವಶ್ಯಕತೆ ಇದ್ದಿದ್ದು ಅದು ಇರಲಿಲ್ಲ ಅವತ್ತು. ತುಂಬಾ ಕಷ್ಟ ಆಯಿತು. ಸೊ ಡ್ರಾಪ್ ಆಫ್ ಮಾಡಲೇಬೇಕಾಯ್ತು. ಡ್ರಾಪ್ ಆಫ್ ಮಾಡಿದ್ವಿ. ಅದಾದಮೇಲೆ ಏನಾಗುತ್ತೆ, ಈ 2021ರಲ್ಲಿ ಮತ್ತೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ನನಗೆ. ಬಿಸ್ನೆಸ್ ಅಲ್ಲಿ ಲೇಔಟ್ ಮಾಡಿರ್ತೀವಿ, ಸ್ವಲ್ಪ ಫ್ರೀ ಟೈಮ್ ಆಗುತ್ತೆ, ಬೇರೆ ಏನು ಕೆಲಸ ಇರಲ್ಲ. ಸರಿ, ಒಂದಿನ ಕುತ್ಕೊಂಡು ಯೋಚನೆ ಮಾಡ್ತೀನಿ, ಹೌದು ಇದು ಕರೆಕ್ಟ್ ಟೈಮ್ ವಿಲ್ ಸ್ಟಾರ್ಟ್. ಸೊ ಒಂದು ಸುಸಜ್ಜಿತವಾಗಿ ಬೇಗ ಹೋಗ್ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಇರ್ಬೇಕಲ್ಲ. ಸೊ ಯಾವ ಅಂಡರಲ್ಲಿ ರಿಜಿಸ್ಟರ್ ಮಾಡಬೇಕು, ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ 2021ನಲ್ಲಿ ನಾನು ರಿಜಿಸ್ಟರ್ ಮಾಡ್ತೀನಿ ಸಂಸ್ಥೆನ. ಸಂಸ್ಥೆ ರಿಜಿಸ್ಟರ್ ಮಾಡಿ ಕೆಲಸ ಶುರು ಮಾಡ್ತೀವಿ. ಅಗೇನ್ ಇಟ್ ಈಸ್ ನಾಟ್ ಸಚ್ ಈಸಿ ಟು ಗೋ ಫಾರ್ವರ್ಡ್. ತುಂಬಾನೇ ಸ್ಟ್ರಗಲ್ಸ್ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಆ ರೀತಿಲಿ ಹಂಗೆ ನಿಂತ್ಕೊಂಡು ತಳ್ಕೊಂಡು ಹೋಗುತ್ತೆ. 2024 ಜನವರಿ ತಿಂಗಳಲ್ಲಿ ನಾವು ಒಂದು ಗಟ್ಟಿ ಮನ್ಸು ಮಾಡಿ ಮತ್ತೆ ಫ್ರೀ ಇರ್ತೀವಿ. ಬೇರೆ ಬೇರೆ ಬಿಸ್ನೆಸ್ದು ಇನ್ನೊಂದು ಮತ್ತೊಂದೆಲ್ಲ ತಲೆ ಕೆಟ್ಟು ಆಚೆ ಬಂದಿರ್ತೀನಿ. ಅನ್ಸುತ್ತೆ ದಿಸ್ ಇಸ್ ದ ರೈಟ್ ಟೈಮ್.
ಮತ್ತು ಈ ತ್ರಿಶೂಲ್ ಸೇನಾದಲ್ಲಿ ತುಂಬಾ ನಮ್ದು ಎಕ್ಸ್ಪೀರಿಯನ್ಸ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರ ಮಾಡಬೇಕು ಅಂದರೆ ಇವತ್ತು ಹಣಕಾಸಿನ ವಿಚಾರ ಹೇಗಿದೆ, ಜನಗಳ ಮೆಂಟಾಲಿಟಿ ಹೇಗಿದೆ, ಈ ಒಂದು ಸುಮಾರು ವಿಚಾರಗಳಾಗತ್ತೆ. ಸೊ ತ್ರಿಶೂಲ್ ಸೇನಾದಲ್ಲಿ ಅಷ್ಟು ಆಕ್ಟಿವ್ ಇದ್ದಾಗ ನಾವೇನು ಮಾಡ್ತೀವಿ, ತ್ರಿಶೂಲ್ ಸೇನಾನು ದಿಸ್ ಈಸ್ ನಾಟ್ ದ ಪಾಯಿಂಟ್. ನಾವು ತ್ರಿಶೂಲ್ ಸೇನಾನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಲ್ಲಿ ಅಂದರೆ ತ್ರಿಶೂಲ್ ಸೇನಾ ಒಂದು ಪಾರ್ಟ್ ಆಗಿದೆ, ಮುಂದೆ ಇಷ್ಟು ದೊಡ್ಡದಾಗಿ ಕಂಟಿನ್ಯೂ ಮಾಡೋದು ಬೇಡ, ಇದನ್ನ 24 hours ಇದರಲ್ಲೇ ಕೆಲಸ ಮಾಡೋದು ಬೇಡ, ವಿಲ್ ಕಾನ್ಸಂಟ್ರೇಟ್ ಅಪಾನ್ ದಿಸ್ ಅಂತ ಯೋಚನೆ ಮಾಡಿ ಸ್ಟ್ರಾಂಗ್ ಆಗಿ 2024ರಲ್ಲಿ ಕೆಲಸ ಶುರು ಮಾಡ್ತೀವಿ. ಎಲ್ಲ ಬಿಟ್ಬಿಡ್ತೀವಿ, ಬಿಸ್ನೆಸ್ ಬಿಟ್ವಿ, ತ್ರಿಶೂಲ್ ಸೇನಾ ಬಿಟ್ವಿ, ಎಲ್ಲೂ ಏನು ಕೆಲಸ ಮಾಡಕ್ ಇಲ್ಲ, ಬರೀ ಕ್ರಿಕೆಟ್. ಹಗಲು ರಾತ್ರಿ ಹಬ್ಬ ಹುಣ್ಣಿಮೆ ಏನೂ ನೋಡಿಲ್ಲ. ಇಡೀ ಕರ್ನಾಟಕ ಸುಮಾರು 10-12 ಬಾರಿ ಓಡಾಡಿದ್ದೀನಿ, ಎವ್ರಿ ಡಿಸ್ಟ್ರಿಕ್ಟ್ ಎವ್ರಿ ಇದಕ್ಕೆ. ಸೊ ಓಡಾಡ್ತಾ ಆಮೇಲೆ ನಂದು ದೇವ್ರ ಆಶೀರ್ವಾದ ಆಯ್ತು ಅನ್ಸುತ್ತೆ, ನನ್ನ ಟೀಮ್ ಏನಿತ್ತು ತುಂಬಾ ಚೆನ್ನಾಗಿ ಬಂದು ನನ್ನ ಜೊತೆ ಸೇರ್ಕೊಂತು. ಸೆಲೆಕ್ಷನ್ ಟೀಮ್ ಇರ್ಬೋದು, ನನ್ನ ಜೊತೆಲಿದ್ದವರು ಬಂದು ನನ್ನ ಜೊತೆ ಸೇರ್ಕೊಂಡ್ರು. ವಾಟ್ ಯು ಆರ್ ಡೂಯಿಂಗ್, ನಾವು ನಿಮ್ಮ ಜೊತೆಲಿ ಇದೀವಿ ಅಂತೇಳಿ. ಒಂದ್ ಸ್ವಲ್ಪ ಜನ ಆಡ್ಕೊಂಡ್ರು ಕೂಡ, ಸಾಧ್ಯನೇ ಇಲ್ಲ, ಮಾಡಕ್ ಆಗದೇ ಇಲ್ಲ ಅಂತಂದ್ರು. ಸೊ ಇದೆಲ್ಲ ಬಂತು, ಬಟ್ ವಿ ಸ್ಟಾರ್ಟೆಡ್, ಶುರು ಆಯ್ತು. ಜನವರಿ ತಿಂಗಳಿಂದ ನಾವು ತುಂಬಾನೇ ಬೇರೆ ಬೇರೆ ವಿಚಾರಗಳಲ್ಲಿ, ಯಾಕೆಂದ್ರೆ ಮೊದಲನೇದಾಗಿ ಅನುಮಾನಗಳು ಬಿದ್ರು ಜನ ನಮ್ಮ ಮೇಲೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟರು. ಸಮ್ಮನ್ ಇಸ್ ಚೀಟಿಂಗ್, KSSE ಅಂತ ಹೇಳ್ಕೊಂತವ್ರು, ಇವ್ರೇ ಅಂತೆಲ್ಲ ಕಂಪ್ಲೇಂಟ್ಗಳು ಕೊಟ್ಟರು. ಸೊ ಈ ರೀತಿಗಳೆಲ್ಲ ನಮಗೆ ಆಯ್ತು. ಬಟ್ ಅದೇ ಪ್ಲೇಯರ್ಗಳು ಆಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ, ಬಿಕಾಸ್ ಅವ್ರಿಗೆ ಗೊತ್ತಿರಲಿಲ್ಲ ನಾವೇನು ಮಾಡ್ತಿದ್ದೀವಿ ಅಂತ. ಯಾರೋ ಸಡನ್ ಆಗಿ ಬಂದು ಏನೋ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದಾಗ, ಇವತ್ತಿನ ಕಾಲದಲ್ಲಿ ಯಾರು ನಂಬೋದು ಕಷ್ಟ. ಮೋಸನೇ ಜಾಸ್ತಿ ಇದ್ದಾಗ ಯಾರು ಒಳ್ಳೇದು ಮಾಡ್ತೀವಿ, ಏನಾದರೂ ಒಳ್ಳೇದು ಮಾಡ್ತಿದ್ರೆ ಮೋಸನೇ ಮಾಡ್ತಾರೆ ಅಂತಾನೆ ಅನ್ಸುತ್ತೆ, ಸಹಜ. ಸೊ ಈ ಪರಿಸ್ಥಿತಿಗಳನ್ನ ತುಂಬಾನೇ ಫೇಸ್ ಮಾಡಿದ್ವಿ ನಾವು. ಅದಾದಮೇಲೆ ಈ ಅಡ್ವರ್ಟೈಸ್ಮೆಂಟ್ಸು, TV ಅಡ್ವರ್ಟೈಸ್ಮೆಂಟ್ಸು ಮತ್ತು ಸೋಷಿಯಲ್ ಮೀಡಿಯಾನ ತುಂಬ ಯೂಸ್ ಮಾಡಿದ್ವಿ ಪ್ಲೇಯರ್ಗಳನ್ನ ಮುಟ್ಲಿಕ್ಕೆ. ನಮಗೆ ದೊಡ್ಡ ಚಾಲೆಂಜ್ ಏನಾಯಿತು ಅಂತ ಹೇಳಿದ್ರೆ, ಸೆಲೆಕ್ಷನಲ್ಲಿ ಪ್ಲೇಯರ್ಸ್ ಬರೋಕ್ಕೆ ಶುರುವಾದರು. 1000 ರೂಪೀಸ್ ಫೀಸ್ ಇತ್ತು ನಮ್ಮದು. ಇನ್ನು ಸೆಲೆಕ್ಷನ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ 1000 ರೂಪಾಯಿ ನೀವು ಅಪ್ಲಿಕೇಶನ್ ಫೀಸ್ ಕಟ್ಟಬೇಕು ಅಂತ ನಮ್ದೊಂದು ರೂಲ್ಸ್ ಇತ್ತು. ಸೊ 1000 ರೂಪಾಯಿ ಕಟ್ತಾ ಇದ್ರು ಅವರು. ಬರೋ ಪ್ಲೇಯರ್ಗಳು ಏನಿದ್ದಾರೆ ಅಂದರೆ, ಒಂದು ಡಿಸ್ಟ್ರಿಕ್ಟ್ ಹೋಗ್ತೀವಿ ನಾವು, ಸುಮಾರು 15-20 ಜನ ಬರ್ತಾರೆ. 1000 ರೂಪೀಸ್ ತುಂಬಿಸಿದ್ದಾರೆ, ಅವ್ರಿಗೆ ಆಟ ಆಡೋಕ್ಕೆ ಬರಲ್ಲ. ಆಸಕ್ತಿ ಇದೆ, ಅವ್ರಿಗೆ ಆಟನೇ ಬರಲ್ಲ. ನಾವು ಯಾವ ಥರ ಪ್ಲೇಯರ್ಗಳನ್ನ ತಂದು ಮಾಡಬೇಕು ಅಂದ್ಕೊಂಡ್ವಿ, ಯಾರಿಗೆ ಚಾನ್ಸ್ ಕೊಡಬೇಕು ಅಂದ್ಕೊಂಡ್ವಿ, ಆ ವಿಚಾರ ಬೇರೆ ಇತ್ತು. ಅಲ್ಲಿ ಬಂದಿದ್ದ ಪ್ಲೇಯರ್ಗಳು ದೇ ಡಸಂಟ್ ನೋ ದ ಗೇಮ್. ಸ್ವಲ್ಪ ಡಿಸ್ಟ್ರಿಕ್ಟ್ಗಳಲ್ಲಿ ಬ್ಯಾಟ್ ಹಿಡ್ಕೊಳಕ್ ಕೂಡ ಬರಲ್ಲ. ಅವ್ರಿಗೆ ಆ ಒಂದು ಆಸಕ್ತಿ ಇದೆ, ಬಟ್ ಅವ್ರು ದುಡ್ಡು ತುಂಬಕ್ಕೆ ರೆಡಿ ಇದ್ದಾರೆ, ಬಟ್ ಆಡಕ್ಕೆ ಬರಲ್ಲ. ಸೊ ಇಟ್ ವಾಸ್ ಎ ಬಿಗ್ ಚಾಲೆಂಜ್. ವಿ ಫೇಲ್ಡ್, ಸ್ಟಾಪ್ಡ್ ಎವ್ರಿಥಿಂಗ್, ಕೇಮ್ ಬ್ಯಾಕ್. ಮತ್ತೆ ಎಲ್ರಿಗೂ ಫೋನ್ ಮಾಡ್ಸೋಕೆ ಶುರು ಮಾಡಿದ್ವಿ. ಯಾವುದೇ ಅಪ್ಲಿಕೇಶನ್ ಬಂದರೆ, ನೀವು ಒಳ್ಳೆ ಪ್ಲೇಯರ್ ಆದರೆ ಮಾತ್ರ ಅಪ್ಲಿಕೇಶನ್ ಹಾಕಿ, ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮ ದುಡ್ಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತಲ್ಲ. ಆಮೇಲೆ ಸುಮಾರು ಕಡೆ ಅದು ವಾಪಸ್ ಕೂಡ ಕೊಟ್ಟಿದ್ದೀವಿ, ದುಡ್ಡು ಕೂಡ ವಾಪಸ್ ಕೊಟ್ಟಿದ್ದೀವಿ. ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಯಾಕೆ ಬರ್ತೀರಿ ಅಂತೆಲ್ಲ ಹೇಳಿ ಕಳಿಸಿದ್ದೀವಿ. ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಆಡ್ತೀವಿ ಅನ್ಸಿದ್ರೆ ಬನ್ನಿ ಅಂತೆಲ್ಲ ಹೇಳಿ ಕಳಿಸಿದ್ದೀವಿ. ಅದೆಲ್ಲ ಮಾಡಿದ್ವಿ. ಅದಾದಮೇಲೆ ನಾವೇನು ಮಾಡಿದ್ವಿ, ದಿಸ್ ಈಸ್ ನಾಟ್ ದ ವೇ, ಇಟ್ ವಿಲ್ ನಾಟ್ ವರ್ಕ್ ಅಂತ ನಮಗೆ ಗೊತ್ತಾಯ್ತು. ಅದಾದ್ಮೇಲೆ ಯಾರು ಒಳ್ಳೊಳ್ಳೆ ಪ್ಲೇಯರ್ಸ್ ಅಂತ ಲಿಸ್ಟಿಂಗ್ ಮಾಡಕ್ ಶುರು ಮಾಡಿದ್ವಿ. ಅಂದ್ರೆ ಅದಕ್ಕೊಂದು ಮಾನಿಟರ್ ಆಗಬೇಕಲ್ಲ, ಅಂದ್ರೆ ಒಂದು ಎಕ್ಸಾಮ್ ಆಗಬೇಕಲ್ಲ. ಹೌದು, ಅದು ಹೇಗಾಯ್ತು ಅಂತ ಹೇಳಿದ್ರೆ, ಈಗ ದಾವಣಗೆರೆ ಟೂರ್ನಮೆಂಟ್ ಅಥವಾ ನ್ಯಾಶ್ ಟೀಮು, ಜೈ ಕರ್ನಾಟಕ ಟೀಮ್ಸ್ ಅಂತ ಟೀಮ್ಗಳಿದೆ, AK ಸ್ಪೋರ್ಟ್ಸ್, ಈ ತರ ಟೀಮ್ಗಳು ಏನಂತ ಹೇಳಿದ್ರೆ, ಇವ್ರುಗಳು ಎಲ್ಲೋಗ್ತಾರೆ ಫಸ್ಟ್ ಪ್ರೈಸ್ ಹೊಡಿತಾರೆ ಅವರು. ಒಂದು ಟೂರ್ನಮೆಂಟ್ಗೆ ಹೋಗ್ತಾರೆ ಅವರು, ಈ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇರ್ತಾರೆ. ಅದು ಯಾವುದೋ ಟೀಮಲ್ಲಿ ಒಬ್ಬ ಸೂಪರ್ ಆಗಿ ಆಡ್ತಾ ಇರ್ತಾನೆ ಅನ್ಕೊಳ್ಳಿ, ದೇ ವಿಲ್ ಕ್ಯಾಚ್ ದೇಮ್ ಅಪ್, ಇವ್ರ ಟೀಮ್ಗೆ ತಗೊಂತಾರೆ. ಸೊ ಈ ತರ ಮಾಡಿ ಒಂದು ತುಂಬಾನೇ ಸ್ಟ್ರಾಂಗ್ ಟೀಮ್ಗಳನ್ನ ಕಟ್ಟಿರ್ತಾರೆ ಅವರು. ಅಂದ್ರೆ ನಮ್ಮ ಜೈ ಕರ್ನಾಟಕ ಟೀಮ್ ಇರ್ಬೋದು, ನ್ಯಾಶ್ ಟೀಮ್ ಇರ್ಬೋದು, ಅದು ಬರೀ ಇಲ್ಲಿವ್ರು ಮಾತ್ರ ಆಡಲ್ಲ, ಕರ್ನಾಟಕದ ಎಲ್ಲಾ ಪ್ಲೇಯರ್ಗಳು ಇರ್ತಾರ ಅದ್ರಲ್ಲಿ. ಸೊ ಆ ತರ ಒಂದು ಟೀಮ್ಗಳನ್ನ ಮಾಡಿರ್ತಾರೆ. ಅಂತ ಪ್ಲೇಯರ್ಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಕ್ ಶುರು ಮಾಡಿದ್ವಿ. ಅದರಲ್ಲಿ ಮಹೇಶ್ ಅಂತ ಒಬ್ರು ಇದ್ದಾರೆ, ಜೈ ಕರ್ನಾಟಕ ಟೀಮ್ ಅವರು ಹಿ ಸಪೋರ್ಟೆಡ್ ಅಸ್. ನಾವು ಕರೆದು ಕುತ್ಕೊಂಡು ಮಾತಾಡಿದ್ವಿ. ನಾವು ಈ ತರ ಮಾಡೋದ್ರಿಂದ ಏನು ಯೂಸ್ ಆಗಲ್ಲ, ನಾವು ಮಾಡಕ್ ಕೊಟ್ಟಿರೋದು ಇದನ್ನ ನಿಮ್ಗಳಿಗೆ ಸ್ಟೇಜ್ ಮಾಡಕ್ ಕೊಟ್ಟಿದ್ದೀವಿ, ಸೊ ನೀವು ನಮಗೆ ಸಪೋರ್ಟ್ ಮಾಡಿ. ಆಗೇನ್ ಮಾಡ್ತಾರೆ ಅವರು, ಕರ್ನಾಟಕದ ಮೇನ್ ಪ್ಲೇಯರ್ಸ್, ಆಗ್ಲೇ ನಾನು ಹೇಳ್ದಂಗೆ ಸಾಗರ್ ಭಂಡಾರಿ, ರಾಜು ಸಾಲಿಗ್ರಾಮ, ಹಾಗೂ ಸುಮಾರು ಜನ, ಸ್ಯಾಂಡಿ, ಮತ್ತೆ ಬೆಂಗಳೂರಿನದೊಂದು ಪ್ಲೇಯರ್ ಇದ್ದಾರೆ, ಇಸ್ ನೇಮ್ ಇಸ್ ಮಂಜುನಾಥ್, ಮತ್ತೆ ತುಂಬ ಚೆನ್ನಾಗಿ ಆಡೋ ಪ್ಲೇಯರ್ಸ್ ಇದ್ದಾರೆ. ದೇ ಪ್ಲೇ ಹರೀಶ್, ಬೆಂಗಳೂರು ಪ್ಲೇಯರ್ ಹರೀಶ್, ಹಿ ಪ್ಲೇಸ್ ವೆರಿ ವೆಲ್. ಸೊ ಈ ರೀತಿ ಪ್ಲೇಯರ್ಗಳನ್ನೆಲ್ಲ ಒಂದು ಒಟ್ಟುಗೂಡಿಸ್ತಾರೆ. ತುಂಬಾ ಓಡಾಡ್ತೀವಿ. ಆಮೇಲೆ ಅವರು 21 ಪೇಜಿನ ರೂಲ್ಸ್ ಕೊಡ್ತಾರೆ ನಮಗೆ.
ಇದೆಲ್ಲ ಮೀರಬಾರ್ದು, ನೀವು ಮಾಡ್ಕೊಳ್ಳಿ ಅಂತೇಳಿ. ಓಕೆ. ಸೊ ಆ ಕಂಡೀಷನ್ ಪ್ರಕಾರ ಪ್ರತಿ ಡಿಸ್ಟ್ರಿಕ್ಟ್ಗೆ ಮತ್ತೆ ಹೋಗಿ ಅಲ್ಲಿರೋ ಎಲೆಕ್ಷನ್ ಆಫೀಸರ್ಗೆ ಆ ಲೆಟ್ರ್ ಕೊಟ್ಟು ಅವರಿಂದ ಪರ್ಮಿಷನ್ ತೊಗೊಂಡು ಪ್ರತಿ ಡಿಸ್ಟ್ರಿಕ್ಟಲ್ಲಿ ಸೆಲೆಕ್ಷನ್ ಶುರು ಮಾಡ್ತೀವಿ. ಮಾಡಿದ್ವಿ, ಇಷ್ಟೆಲ್ಲ ಏನೇನೋ ಆಯಿತು, ಮಾಡಿದ್ವಿ, ಸೆಲೆಕ್ಷನ್ ಆಯಿತು. ಅದಾದಮೇಲೆ ನಾವೇನು ಮಾಡಿದ್ವಿ, ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ ಬಿಗ್ ಚಾಲೆಂಜ್ ನಮಗೆ ಫಂಡ್ಸ್, ದುಡ್ಡು. ಯಾಕೆಂದರೆ ನಾವು ಏನು ಲೆವೆಲ್ಗೆ ಟೂರ್ನಮೆಂಟ್ ನಡೆಸಬೇಕು ಅಂತ ಅಂದ್ಕೊಂಡಿದ್ವಿ, ಇಟ್ ವಾಸ್ ವೆರಿ ಬಿಗ್. ಅದಕ್ಕೆ ಫಂಡ್ಸ್ ತುಂಬ ಬೇಕಾಗಿತ್ತು. ಇಟ್ ವಾಸ್ ಎ ಬಿಗ್ ಚಾಲೆಂಜ್ ಫಾರ್ ಅಸ್. ಯಾಕೆಂದರೆ ನನ್ನ ಹತ್ರ ಏನು ತಾಕತ್ತಿತ್ತು ಈ ಕೆಲಸ ಮಾಡೋದ್ರಲ್ಲೇ ನಂದೆಲ್ಲ ಖಾಲಿ ಹಾಕಿ ಲೆವೆಲ್ಗೆ ಹೊಟ್ಟೋಗಿದ್ದೆ. ಸೊ ಸುಮಾರು ಲಕ್ಷಾಂತರ ರೂಪಾಯಿ ನಂದು ಖರ್ಚಾಗ್ಬಿಟ್ಟಿತ್ತು ಟೀಮ್ ಮಾಡೋದ್ರಲ್ಲಿ, ಬೇರೆದ್ರಲ್ಲಿ. ಇಷ್ಟೊಂದು ಬ್ಯುಸಿ ಇದ್ದಿದ್ದು ನಾವು ಹೆಂಗೆ ಅಂತ ಹೇಳಿದ್ರೆ ಯೋಚನೆ ಮಾಡೋಕ್ಕೂ ಆಗಿರಲ್ಲ. ಟೈಮ್ ಇದೆ ಕರೆಕ್ಟ್ ಎಂಡ್ ಮೂಮೆಂಟ್ ವಿ ಆರ್ ರೆಡಿ ವಿತ್ ಟೀಮ್ ಎವ್ರಿಥಿಂಗ್. ಈಗ ನಾವು ಕಮರ್ಷಿಯಲ್ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋಷ್ಟರಲ್ಲಿ ನನಗೆ ಆಪ್ರೇಷನ್ ಆಗುತ್ತೆ. 1.5-2 ತಿಂಗಳು ಮಲಗಿಬಿಡ್ತೀನಿ ನಾನು. ಹೆಲ್ತ್ ಅಪೆಂಡಿಸ್ ಆಗುತ್ತೆ, ಆಪ್ರೇಷನ್ ಆಗುತ್ತೆ. ಒಂದು 10-15 ದಿನ ಅದು ಗೊತ್ತಾಗಿ ಅಡ್ಮಿಟ್ ಆಗೋದಕ್ಕೆ ಒಂದು 15 ದಿನ ಹೋಗುತ್ತೆ. ಅದಾದ್ಮೇಲೆ 1 ತಿಂಗಳಷ್ಟು ನನಗೆ ಮತ್ತೆ ರೆಸ್ಟು, ಅಷ್ಟು ತಾಕತ್ತಿರಲ್ಲ ಬಾಡಿಯಲ್ಲಿ. ಆ ಪರಿಸ್ಥಿತಿ ಆಗ್ಬಿಡುತ್ತೆ. ಸೊ ವಿ ಆರ್ ವೆರಿ ನಿಯರ್ ಟು ದ ಟೂರ್ನಮೆಂಟ್ ಅಷ್ಟೊತ್ತಿಗಾಗಲೇ. ಆಗ ದೇವ್ರ ದಯೆ ಅಂತೂ ಇತ್ತು. ವಿ ಸ್ಟಾರ್ಟೆಡ್ ಗೋಯಿಂಗ್ ಎವ್ರಿವೇರ್ ಇನ್ ಕರ್ನಾಟಕ. ನನ್ನ ಪ್ಲೇಯರ್ಸಿಗೆ ಹೇಳಿದೆ, ನೋಡಿ ಇಟ್ಸ್ ಅ ಚಾಲೆಂಜ್ ಫಾರ್ ಅಸ್. ಇವತ್ತು ನಾವು ಆ ಕ್ರಿಕೆಟ್ ಬೆಳ್ಸೋಕೆ ಕೊಟ್ಟಿದ್ದೀನಿ, ಇದನ್ನೆಲ್ಲ ಮಾಡ್ತೀನಿ, ಚಾಲೆಂಜ್ ಆಗಿದೆ, ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ. ಯಾರಿಗೆ ಸ್ಪಾನ್ಸರ್ ಮಾಡಬೇಕು, ಯಾರಿಗೆ ಟೀಮ್ ತೊಗೋಬೇಕು, ಯಾರು ಓನರ್ಸ್ ಆಗಬೇಕು, ಅವರು ಹಾಸನ್ ಟೀಮ್ ನಂದು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬರೋರು ಯಾರಿದ್ದಾರೆ, ಅಥವಾ ಬೇರೆ ಬೇರೆ ಟೀಮ್ ಇದೇ ಥರ ಕರ್ನಾಟಕದಲ್ಲಿ ಎಲ್ಲ ಟೀಮ್ಗಳ ಬಗ್ಗೆ, ಮಡಿಕೇರಿ, ಮೈಸೂರು, ಈ ಥರ ಎಲ್ರಿಗೂ ಇದು ಮಾಡೋಕ್ಕೆ ಶುರು ಮಾಡ್ತೀನಿ. ಅದರಲ್ಲಿ ಏನಾಯಿತು, ನನಗೆ ಫಸ್ಟ್ ಒಂದು 4 ಜನ ಓನರ್ಗಳು ಬ್ಯೂಟಿಫುಲ್, ಅಂದರೆ ಬೆಸ್ಟ್ ಓನರ್ ಸಿಕ್ಕಿದ್ರು ನನಗೆ. ಅವ್ರು ಏನೂ ಕೇಳಲಿಲ್ಲ, ಸರ್ ನೀವು ಟೂರ್ನಮೆಂಟ್ ಮಾಡ್ತಿದ್ದೀರಿ, ಕ್ರಿಕೆಟ್ ನಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಬೆಳೆಸ್ತಾ ಇದ್ದೀರಿ, ನಾವು ನಿಮ್ಮ ಜೊತೆ ಇರ್ತೀವಿ. ಅಕುಲ್ಲು ಮತ್ತು ರಘು, ವಿನೋದ್ ಅಂತ ಒಬ್ಬರು, ಅವ್ರು ಇಲ್ಲ ಇವಾಗ, ಅಂದರೆ ಅವರು ಬ್ಯುಸಿ ಶೆಡ್ಯೂಲಿಂದ ಹೊರಗಡೆ ಹೋದರು. ಈ ರೀತಿ ಸ್ಟಾರ್ಟಿಂಗ್ ಬಂದಂಥವ್ರು ನನ್ನ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ವಿ ಆರ್ ದೇರ್ ವಿತ್ ಯು ಅಂತೇಳಿ. ಮತ್ತು ಅವ್ರ ಕನೆಕ್ಷನ್ಸ್ನ ಯೂಸ್ ಮಾಡಿದ್ರು. ಸೂಪರ್, ವೆರಿ ನೈಸ್. ಸೊ ಈ ರೀತಿ ಏನಾಯಿತು, ಕರ್ನಾಟಕದ 32 ತಂಡಗಳಿಗೆ ನನಗೆ ಒಬ್ಬೊಬ್ಬರು ಫ್ರಾಂಚೈಸಿ ಓನರ್ ಸಿಕ್ಕಿದ್ರು. ಸೊ ಅವರು ತುಂಬು ಹೃದಯದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರು. ಫೈನಾನ್ಷಿಯಲ್ ವೇ ಏನು ಅವಶ್ಯಕತೆ ಇತ್ತು ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು. ಮೇ ಬಿ ಸ್ವಲ್ಪ ಜನ ತೊಂದರೆನೂ ಕೊಟ್ಟರು, ತುಂಬ ಕಮ್ಮಿ ಜನ ಆಚೆ ಹೋದರು. ಬಟ್ ಏನು ನಮಗೆ ಸಿಕ್ಕಿದ್ದು ಜನ ಇತ್ತು, ದೇ ಆರ್ ರಿಯಲಿ ಗುಡ್. ಸೊ ಕಮರ್ಷಿಯಲಿ ಅದು ನನಗೆ ಮತ್ತೆ ಸಪೋರ್ಟ್ ಆಯಿತು. ವಿ ಸ್ಟಾರ್ಟೆಡ್ ದ ಟೂರ್ನಮೆಂಟ್. ಇಟ್ ವಾಸ್ ಎ ಗ್ರೇಟ್ ಗ್ರ್ಯಾಂಡ್ ಸಕ್ಸಸ್. ಸೂಪರ್, ತುಂಬ ಚೆನ್ನಾಗಿ ನಡೀತು ಟೂರ್ನಮೆಂಟ್. ಎಂಡ್ ಆಫ್ ದಿ ಡೇ ಆ ಮೂಮೆಂಟ್ ಹೆಂಗಿತ್ತು ನಿಮಗೆ ಟೂರ್ನಮೆಂಟ್? ಮೇಡಮ್, ಎಂಡ್ ಆಫ್ ದಿ ಡೇ ಅಲ್ಲ, ಎವ್ರಿ ಡೇ ವಾಸ್ ಸೂಪರ್ ಓವರ್, ಎವ್ರಿ ಡೇ. ಯಾಕೆ ಅಂತ ಹೇಳಿದ್ರೆ ಈ 9 ಓವರಿನ ಮ್ಯಾಚ್ ನಾವೇನು ಮಾಡಿದ್ವಿ, ಇಟ್ಸ್ ಸಚ್ ಎಕ್ಸೈಟ್ಮೆಂಟ್, ಅಂದರೆ ಎವ್ರಿ ಟೈಮ್ ಗೂಸ್ ಬಂಪ್ಸ್. ನೀವು ಮ್ಯಾಚ್ ನಡೀತಾ ಇದೆ ಅಂದರೆ ಕೂದಲೆಲ್ಲ ನಿಂತ್ಕೊಳ್ತಿತ್ತು ನಮ್ಮದು, ಅಷ್ಟು ಎಕ್ಸೈಟ್ಮೆಂಟ್ ಮ್ಯಾಚು. ಒಬ್ಬರಿಗಿಂತ ಒಂದು ದೊಡ್ಡ ಕದನ ಲೆವೆಲ್ಗೆ ಇತ್ತದು. ಈ ಥರ ಫೈಟ್ ಮ್ಯಾಚಸ್. ಒಂದು ಮ್ಯಾಚಲ್ಲಿ 3 ಬಾಲ್ಗೆ 13 ರನ್ ಬೇಕು, ಹೊಡಿತಾರೆ 3 ಬಾಲ್ಗೆ 13. ಒಂದು ಮ್ಯಾಚಲ್ಲಿ 7 ರನ್ಸ್ ವಿನ್. ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಆಡ್ತಿರ್ತಾರೆ, ಆಡಿಸ್ತಾರೆ ಆ ಓವರ್ನ. ಅದು ಒಂದು 4 ಹೊಡೆದ್ಬಿಡ್ತಾರೆ, 3 ರನ್ ಅಷ್ಟೇ ಬೇಕು 5 ಬಾಲ್ಗೆ. ತುಂಬಾ ಕ್ರೂಷಿಯಲ್ ಮ್ಯಾಚು. ಆ ಮ್ಯಾಚ್ನ ಆಡಿಸ್ತಾರೆ. ಓಕೆ, ನಿಮ್ಮ ಹತ್ರ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಂಗೆ ತುಂಬ ಪ್ರಶ್ನೆಗಳು ಬರ್ತಾ ಇತ್ತು, ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ. ಈಗ ಬಹಳಷ್ಟು ಜನ ಕರ್ನಾಟಕದಾದ್ಯಂತ ಕ್ರೀಡಾಸಕ್ತರಿದ್ದಾರೆ, ಎಸ್ಪೆಷಲಿ ಕ್ರಿಕೆಟ್ ಅಂದರೆ ಹುಚ್ಚು ಕ್ರೇಜ್ ಇದೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೆಂಗೆ, ಯಾವ ಏಜ್ ಗ್ರೂಪ್ ಅವರು ಬಂದು ಆಡ್ಬೋದಾ, ಹೇಗೆ? ಹೌದು, ನಾವು ಲಾಸ್ಟ್ ಟೈಮ್ ಏನಾಯಿತು, ಈ ಒಂದು ಇದರಲ್ಲಿ ನಡೆದ್ವಿ. ಸುಮಾರು ಜನ ನಮಗೆ ನಮ್ಮ ಪರವಾಗಿ ಕೆಲಸ ಮಾಡಿದ್ರು. ಬಟ್ ಎಲ್ಲ ಕಡೆ ನಾವಿರೋಕ್ಕಾಗಲಿಲ್ಲ ಮೇಡಮ್. ಒಂದೊಂದು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗಿದೆ. ಸೊ ಏನಾಯಿತು, ನನಗೆ ನನ್ನ ಓನರ್ಸ್ ಇರ್ಬೋದು, ನನ್ನ ಪ್ಲೇಯರ್ಗಳಿರ್ಬೋದು, ಸರ್ ಸ್ವಲ್ಪ ಅನ್ಫೇರ್ ನಡೆದಿದೆ ಸೆಲೆಕ್ಷನ್ಗಳಲ್ಲಿ, ನಿಮ್ಗೆ ಗೊತ್ತಿರೋದು ಕರೆಕ್ಟ್ ಇರೋದು ಸ್ವಲ್ಪ ಇದೆ, ತುಂಬ ಕರೆಕ್ಟಾಗಿ ನಡೆದಿದೆ, ಆದರೆ ಅನ್ಫೇರ್ನೆಸ್ ನಡೆದಿದೆ ಅನ್ನೋ ಒಂದು ವಿಚಾರಗಳು ನಮಗೆ ಬಂತು. ಸೊ ಈ ಇಯರ್ ನಾವೇನು ಮಾಡಿದ್ವಿ, ಸೆಲೆಕ್ಷನ್ಸ್ ಆ ಪ್ರೋಸೆಸ್ ಮಾಡಬಾರ್ದು. ಸೊ ಏನು ಮಾಡ್ಬೇಕು, ನಾವು ಕರೆಕ್ಟಾಗಿ ಪ್ಲೇಯರ್ಗೆ ಚಾನ್ಸ್ ಸಿಗಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ಮಾಡ್ತಾ ಇರೋದೇನು, ಪ್ಲೇಯರ್ಗೆ ಚಾನ್ಸ್ ಸಿಗಬೇಕು, ಪ್ಲೇಯರ್ಗೆ ಸ್ಟೇಜ್ ಸಿಗಬೇಕು. ಸೊ ಇಲ್ಲಿ ಯಾರೋ ಪ್ಲೇಯರ್ಗೆ ನಾವು ಇನ್ನೊಂದು ಏನೋ ವಿಚಾರವಾಗಿ ಚಾನ್ಸ್ ಕೊಟ್ಬಿಟ್ರೆ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಗುರಿ ಲೂಸರ್ ಆದರೆ ಪ್ರಯೋಜನ ಇಲ್ಲ. ಈ ವಿಚಾರನ ಯೋಚನೆ ಮಾಡಿ ನಾವೇನು ಮಾಡಿದ್ವಿ, ಈ ವರ್ಷ ಪ್ರತಿ ತಾಲೂಕಿನಲ್ಲಿ ಸೆಲೆಕ್ಷನ್ ಮಾಡಬೇಕು, ಹಾಗೂ ಆ ಸೆಲೆಕ್ಟೆಡ್ ಪ್ಲೇಯರ್ಸ್ನ ಅದೇ ಡಿಸ್ಟಿಕ್ನಲ್ಲಿ
ಲೀಗ್ ಮ್ಯಾಚ್ ಆಡಿಸ್ಬೇಕು 3 ಮ್ಯಾಚ್ ವಿಚ್ ವಿಲ್ ಬಿ ಲೈವ್ ಸೊ ದಟ್ ಎನಿವನ್ ಕ್ಯಾನ್ ಸಿ. ಯೂಟ್ಯೂಬ್ ಲೈವ್ ಮಾಡಿದ್ರೆ ಓಕೆ ಪ್ರತಿಯೊಬ್ರು ನೋಡ್ಬೋದು, ರಿಯಾಲಿಟಿ ಅಲ್ಲೇ ಗೊತ್ತಾಗುತ್ತೆ. ರಿಯಾಲಿಟಿ ಗೊತ್ತಾಗುತ್ತೆ. ಮತ್ತೆ ಅದನ್ನೇನ್ ಮಾಡ್ತೀವಿ ನಾವು ಆ್ಯಪ್ಗೆ ಅಪ್ಲೋಡ್ ಮಾಡ್ಬಿಡ್ತೀವಿ. ಸ್ಕೋರ್ ಬರೆದ್ರೆ ಕೂಡ ಏನಾಗುತ್ತೆ, ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಕಷ್ಟ. ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿದ್ರೆ ನೀವು ಅಪ್ಲೋಡ್ ಮಾಡ್ಬಿಟ್ರೆ ಆ್ಯಪಿಗೆ ಅಲ್ಲೇ ತೋರಿಸ್ಬಿಡ್ತಾರೆ ಬೆಸ್ಟ್ ಬೌಲರ್ಸ್ ಯಾರು, ಬೆಸ್ಟ್ ಬ್ಯಾಟ್ಸ್ಮನ್ಸ್ ಯಾರು, ಬೆಸ್ಟ್ ಆಲ್ರೌಂಡರ್ಸ್ ಯಾರು. ಸೊ ಅದರಲ್ಲಿ ನಾವು 20 ಜನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ತಾಲೂಕು ಮಟ್ಟದಲ್ಲಿ ಹೋಗ್ತೀರಿ ಈಗ? ಹೌದೌದು, ತಾಲೂಕು ಮಟ್ಟದಲ್ಲಿ ಹೋಗಿ ಯಾವುದೇ ಒಂದು ಪ್ಲೇಯರ್ಗೆ ಅನ್ಯಾಯ ಆಗಬಾರ್ದು, ಚಾನ್ಸ್ ಸಿಗಬೇಕು, ಕರೆಕ್ಟ್ ಪ್ಲೇಯರ್ಸ್ಗೆ ಚಾನ್ಸ್ ಸಿಗಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಈಗ. ಸೊ ವಿ ಆರ್ ಗೋಯಿಂಗ್ ಆನ್ ಮೇಡಮ್. ನೆಕ್ಸ್ಟ್ ಮಂತ್ ಸೆಲೆಕ್ಷನ್ ಶುರು ಮಾಡಿದ್ವಿ. ಮತ್ತೆ ಆಲ್ ದೀಸ್ ಕನ್ಫ್ಯೂಷನ್ಸ್ ಆದ್ಮೇಲೆ ಇದನ್ನೇ ಮಾಡಬೇಕು, ಈ ರೀತಿ ಹೋಗಲ್ಲ. ಯಾಕಂದ್ರೆ ಹೋದ್ವಿ ನಾವು ಅವರು ಸೆಲೆಕ್ಷನ್, ಮತ್ತೆ ಅಲ್ಲಿ ನಮ್ಗೆ ಗೊತ್ತಾಗ ಶುರು ಆಯ್ತು, ಈ ತರ ಆಗಿದೆ ಆ ತರ ಆಗಿದೆ ಸರ್, ಹಿಂಗಾಯ್ತು ಸರ್ ಹೋದ ವರ್ಷ ನೋಡಿ ಪ್ಲೇಯರ್ಗಳು ಇಲ್ಲಿದ್ದಾರೆ, ನೀವು ಸೆಲೆಕ್ಟ್ ಮಾಡಿದ ಪ್ಲೇಯರ್ಗಳಲ್ಲಿ 4-5 ಜನ ಕರ್ಕೊಂಡೇ ಬರಲಿಲ್ಲ ಇವ್ರು ಇಲ್ಲಿಂದ, ಈ ಥರ ಎಲ್ಲ ಬಂದ್ಬಿಡ್ತು. ಸೊ ಅದನ್ನೆಲ್ಲ ನೋಡ್ಬಿಟ್ಟು ವಾಪಸ್ ಬಂದ್ವಿ ನಾವು, ಸೆಲೆಕ್ಷನ್ ನಿಲ್ಲಿಸಿ ಬೇಡ ಅಂತೇಳಿ ಬಂದ್ವಿ. ಇವತ್ತು ಅದನ್ನ ವರ್ಕೌಟ್ ಮಾಡ್ತಾ ಇದೀವಿ, ಯಾವ ರೀತಿ ಹೋಗ್ಬೇಕು. ಪ್ಲಾನ್ಸ್ ಏನಿದೆ ಈಗ? ಗಂಗಾಧರ್ ರಾಜು ಅವರು ಅಂದ್ರೆ ಅಫ್ಕೋರ್ಸ್ ನೀವು ಮುಂಚೆ ಕ್ರಿಕೆಟ್ ಆಡ್ತಿದ್ದವ್ರೆ, ಈಗ ದೊಡ್ಡ ಟೂರ್ನಿ ಮಾಡಿ ಒಂದು ಸಕ್ಸಸ್ಫುಲ್ ಜರ್ನಿಯನ್ನು ನೀವು ಕಂಡುಕೊಂಡಿದ್ದೀರಾ. ಬಟ್ ಇದನ್ನ ನಾನು ರೀಚ್ ಆಗಬೇಕು, ಆ ಥರದೊಂದು ಡೆಫಿನೆಟ್ಲಿ ಥಾಟ್ ಇದೆ ಮೇಡಮ್. ನಮ್ಮ ಗುರಿನೇ ವರ್ಲ್ಡ್ ಕಪ್ ನಡೆಸೋದು ಮೇಡಮ್. ವರ್ಲ್ಡ್ ಕಪ್ ಈ ಒಂದು ಟೆನ್ನಿಸ್ ಬಾಲ್ ಅಥವಾ ಸಾಫ್ಟ್ ಬಾಲ್ ಅಂತ ಏನು ಕರೆದಿದ್ದೀವಿ ನಾವು, ಅದನ್ನ ನಾವು ವರ್ಲ್ಡ್ ಕಪ್ ನಡೆಸಬೇಕು ಅನ್ನೋ ಗುರಿ ಇಟ್ಕೊಂಡು ಶುರು ಮಾಡಿದ್ದೀವಿ. ಇವತ್ತು ನಾವು KSPL ಸಕ್ಸಸ್ಫುಲ್ ಮಾಡಿದ್ದೀವಿ. ಆಗಲೇ ನಮ್ಮ ನ್ಯಾಷನಲ್ಸ್ ಅನೌನ್ಸ್ ಆಗಿದೆ. ಈಗಾಗಲೇ ನಾವು ಇಂಡಿಯಾದ ಇತಿಹಾಸದಲ್ಲಿ ಯಾವುದೇ ಒಂದು ಸ್ಪೋರ್ಟ್ಸ್ಗೆ ಇದನ್ನ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಪ್ರಾಬಬ್ಲಿ ನಾವಂತೂ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಲಕ್ಷದ್ವೀಪಿಂದ ಟೀಮ್ ತರ್ತಿದೀವಿ, ಅಂಡಮಾನ್ ನಿಕೋಬಾರ್ ಇಂದ ಟೀಮ್ ತರ್ತಾ ಇದೀವಿ, ಮಿಜೋರಾಂ ನಾಗಾಲ್ಯಾಂಡ್ ಇಂದ ಟೀಮ್ ತರ್ತಾ ಇದೀವಿ. ಸೊ 32 ತಂಡಗಳು ಮತ್ತೆ ದೇಶದ ಎಲ್ಲ ಮೂಲಗಳಿಂದ ಆಡ್ತಾರೆ. ಇಲ್ಲಿನ ಒಂದು ಇಂಟಿಗ್ರೇಷನ್ ಅನ್ನೋ ಒಂದು ವಿಚಾರ ಕೂಡ ಆಗತ್ತೆ. ಇವತ್ತು ನಾವು ಕರ್ನಾಟಕದಲ್ಲಿ ಏನ್ ಮಾಡಿದ್ವಿ, ಎಲ್ರನ್ನೂ ತಂದಾಗ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ನಾವು. ಕರ್ನಾಟಕದ್ದು ನಮ್ದೊಂದು 2 ತುಣುಕಿದೆ ನೋಡ್ಬೇಕು ನೀವು. ಪ್ರತಿಯೊಬ್ರು ಅವ್ರ ಬಾವುಟಗಳನ್ನ ಹಿಡಿದು ಗ್ರೌಂಡ್ ಅಲ್ಲಿ ನಿಂತಿತ್ತು 32 ತಂಡ. ಅದು ನೋಡ್ಲಿಕ್ಕೆ ಒಂದು ಆನಂದ. ಆ ಮಧ್ಯದಲ್ಲಿ ಕರ್ನಾಟಕ ಮಾತೆಯ ಇದನ್ನಿಟ್ಟು ಮಾಡಿದ್ವಿ. ಅದನ್ನ ನೋಡಕ್ಕೆ ಒಂದು ಆನಂದ ಆಗ್ತಾ ಇತ್ತು. ಸೊ ಇಂಡಿಯಾ ದೇಶದ ಎಲ್ಲ ಸ್ಟೇಟ್ಗಳಿಂದ ಒಂದು ಕಡೆ ಸೇರಿದ್ರೆ ಅದ್ರದ್ದು ಖುಷಿ ಭಾರಿ ಚೆನ್ನಾಗಿರುತ್ತೆ. ಈ ಅಂಡಮಾನ್ ನಿಕೋಬಾರ್ ಮತ್ತೆ ಲಕ್ಷದ್ವೀಪ್ ತುಂಬಾ ಹೊರಗಡೆ ಇದೆ. ಅವ್ರು ಬಂದು ನಮ್ಮ ಹತ್ರ ಸೇರೋದು ಕಷ್ಟ ಇರುತ್ತೆ ಎಲ್ಲ ಟೈಮಲ್ಲಿ. ಸೊ ಈ ಒಂದು ಜಾಗ ಎಲ್ಲರನ್ನೂ ಒಟ್ಟಿಗೆ ಸೇರಿಸುತ್ತೆ ಅನ್ನೋ ಒಂದು ಬಾರಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಆ ವಿಚಾರವಾಗಿ. ಮತ್ತೆ ಈ ವರ್ಷ ಅದಾದ್ಮೇಲೆ ಆಕ್ಚುಲಿ ವಿ ಆರ್ ಪ್ಲಾನಿಂಗ್, ಇಲ್ಲಿ ಏನ್ ಮಾಡಿದ್ವಿ ಕರ್ನಾಟಕದಲ್ಲಿ ನಾವು ಆಡಿಸ್ಬೇಕಾದ್ರೆ, ಕರ್ನಾಟಕ ವರ್ಸಸ್ ರೆಸ್ಟ್ ಆಫ್ ಇಂಡಿಯಾ ಅಂತ ಒಂದು ಎಕ್ಸಿಬಿಷನ್ ಮ್ಯಾಚ್ ಮಾಡಿದ್ವಿ. ರೆಸ್ಟ್ ಆಫ್ ಇಂಡಿಯಾ ಈ ಇಂಡಿಯಾ ದೇಶದಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಗಳು ಯಾರಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನಾವು ಆಮಂತ್ರಣ ಕೊಟ್ಟು ಕರೆದು ಅವ್ರಗಳಿಗೆ ಒಂದು ಮ್ಯಾಚ್ ಆಡಿಸ್ತೀವಿ. ಇಲ್ಲಿ ಕರ್ನಾಟಕದ ಬೆಸ್ಟ್ ಪ್ಲೇಯರ್ಸ್ ರೆಸ್ಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಎಕ್ಸಿಬಿಷನ್ ಮ್ಯಾಚ್ ಮಾಡಿದ್ವಿ. ಬ್ಯೂಟಿಫುಲ್ ಮ್ಯಾಚ್ ಇಟ್ ವಾಸ್. ಚೆನ್ನಾಗಿ ಬಂತು. ಅವತ್ತು ನಮ್ಮ ಶ್ರೇಯಾಂಕಾ ಪಾಟೀಲ್ ಅವ್ರು ಬಂದಿದ್ರು. ನಮ್ಮ ಕ್ರೀಡಾಂಗಣ ತುಂಬಿ ಹೋಗಿತ್ತು, ಜನ ಹುಚ್ಚೆದ್ದು ಕುಣಿದ್ರು, ಅಷ್ಟು ಚೆನ್ನಾಗಿತ್ತು. ಮತ್ತೆ ಇನ್ನೊಬ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು, ಸಾಗರ್ ಕ್ಯಾಟರರ್ಸ್ ಅಂತ ಹೇಳಿ ಜಿಗ್ನೇಶ್ ಅಂತ ಒಬ್ರು ಇದ್ದಾರೆ. ಅವರಿಗೆ ಕ್ರಿಕೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಸ್ ಎ ಬಿಸ್ನೆಸ್ ಮ್ಯಾನ್, ಬಿಸಿ ಬಿಸ್ನೆಸ್ ಮ್ಯಾನ್. ಅವ್ರ ಕೆಲಸನೇ ಯಾವಾಗಲೂ. ಸೊ ಅವರಿಗೆ ನಾವು ಹೋಗಿ ಪ್ರಪೋಸಲ್ ಕೊಡ್ತೀವಿ. ಅಶ್ವಿನ್ ಶಾ ಅಂತೇಳಿ ಅವ್ರ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ನಾನು ಪ್ರಪೋಸಲ್ ಕೊಡ್ತೀನಿ, ಸರ್ ನೀವು ಬೆಳಗಾವಿ ಟೀಮ್ ತೊಗೊಳ್ಳಿ ಸರ್, ನಾವು ಬೆಳಗಾವಿ ಟೀಮ್ ತೊಗೊಳ್ಳಿ, ನೀವು ಆ ಕಡೆಯವರಲ್ವಾ. ತುಂಬ ಯೋಚನೆ ಮಾಡಿಬಿಟ್ಟು ಈಸ್ ಎ ಬಿಸ್ನೆಸ್ ಮ್ಯಾನ್. ಅವ್ರ ಫ್ರೆಂಡ್ ಬಂದರು, ಆಯಿತು ಸರ್ ತೊಗೋತೀನಿ ಅಂತ ಹೇಳ್ಬಿಡ್ತಾರೆ. ಸರಿ ಏನು ಪೇಮೆಂಟ್ ಇದೆ ಮಾಡಿಬಿಡ್ತಾರೆ, ಆಗತ್ತೆ. ನಾವು ಅವ್ರಿಗೆ ಕಂಡೀಷನ್ಸ್ ಹಾಕಿರ್ತೀವಿ ಅಗ್ರಿಮೆಂಟಲ್ಲಿ, ಈ ಡೇಟ್ಗಳಿಗೆ ಬರಬೇಕು, ನೀವು ಇನ್ವಾಲ್ವ್ ಆಗಬೇಕು ಅದನ್ನೆಲ್ಲ. ಮ್ಯಾಚಿಗೆ ಬರ್ತಾರೆ, ಮ್ಯಾಚ್ ಆಡ್ತಾ ಆಡ್ತಾ ಈ ಗನ್ಸ್ ಕ್ರೇಜಿ, ಅಲ್ಲೇ ಡ್ಯಾನ್ಸು, ಅವ್ರ ಕಣ್ಣಲ್ಲಿ ನೀರು ಎಲ್ಲ ಆಗತ್ತಲ್ಲಿ. ಮುಗ್ದಾದ್ಮೇಲೆ ಹೇಳ್ತಾರೆ, ಸರ್ ನಾನು ಜೀವನದಲ್ಲಿ ನಶಾ ಅಂತಂದ್ರೆ ಎಣ್ಣೆ ಒಂದೇ ಅನ್ಕೊಂಡಿದ್ದೆ ಸರ್, ಈ ತರ ನಶಾ ತೋರಿಸ್ಬಿಟ್ರಿ. ಕ್ರೀಡೆಯಲ್ಲಿ ಮಾತ್ರ ನಾವು 100% ಎಫರ್ಟ್ ಹಾಕ್ತಿವಿ, ಇನ್ನೆಲ್ಲ ಬೇಕಾದ್ರೂ ಮನ್ಸ್ ಡೈವರ್ಟ್ ಆಗುತ್ತೆ. ನಾವು ಇಲ್ಲಿ ಆ 100% ಇನ್ವಾಲ್ವ್ಮೆಂಟ್ ನೋಡಿ ಆ ಕಿಕ್ ಕೊಟ್ಟಿದೆ ಅಂತ. ವೆರಿ ನೈಸ್. ಆ ಎಕ್ಸೈಟ್ಮೆಂಟ್ ಅವ್ರಿಗೆ, ಆ ಖುಷಿ ಅದನ್ನ ನೋಡಿದ್ವಿ ನಾವು. ಅದೇ ರೀತಿ ನಮ್ಮ ಎಲ್ಲ ಓನರ್ಗಳು ಎಂಜಾಯ್ ಮಾಡಿದ್ರು. ಸೂಪರ್, ವೆರಿ ನೈಸ್, ಎಂಜಾಯ್ ಮಾಡಿದ್ರು. ಸೊ ಫೈನಾನ್ಷಿಯಲ್ ಪಾರ್ಟ್, ನೀವು ಮಾತಾಡ್ತಿರ್ಬೇಕಾದ್ರೆ ನನಗೆ ಆತ್ಮತೃಪ್ತಿ ಕಾಣಿಸ್ತಾ ಇದೆ ನೀವು ಮಾಡ್ತಿರೋ ಕೆಲಸದಲ್ಲಿ. ಅಂಡ್ ಮೋರ್ ಓವರ್ ಸೆಕೆಂಡ್ ಥಿಂಗ್, ನೀವು ಅಷ್ಟೋ ತನಕ ಮಾತಾಡ್ಬೇಕಾದ್ರೆ ಫೇರ್ ಆಗಿರ್ಬೇಕು, ಎಲ್ಲವೂ ಪ್ರಾಮಾಣಿಕವಾಗಿರ್ಬೇಕು, ಆ ಪ್ರಯತ್ನನೂ ಕಾಣ್ತಾ ಇದೆ. ಸ್ಟಿಲ್ ಟೀಕೆ ಟಿಪ್ಪಣಿ ಬಂದ್ರೆ ಹೆಂಗ್ ಮಾಡ್ತೀರಿ ಅಂತ? ಮೇಡಮ್ ಟೀಕೆ ಟಿಪ್ಪಣಿ ಬರ್ತಾನೆ ಇದೆ ಪ್ರತಿದಿನ. ವಿ ಆರ್ ಆ ಚಾಲೆಂಜಸ್ ಇದ್ದೇ ಇದೆ ನಮಗೆ. ಯಾಕೆ ಅಂತ ಹೇಳಿದ್ರೆ ಜನಗಳು ಮನಸ್ಸು ಬೇರೆ ಬೇರೆ ಥರ ಇರುತ್ತೆ ಮೇಡಮ್. ನಾನು ಬಗ್ಬಾರ್ದು ಕುಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಈಗ
ನಮ್ದೇನಾಯಿತು, ಟೂರ್ನಮೆಂಟ್ ಬಜೆಟ್ ಏನಿತ್ತು ಅದು ಡಬಲ್ ಆಗೋಯ್ತು ಹಾಂ ಟೂರ್ನಮೆಂಟ್ ಮುಗಿಯೋಷ್ಟರಲ್ಲಿ. ಹ್ಞೂ ಭಗವಂತನ ಆಶೀರ್ವಾದ ಮತ್ತು ನನ್ನ ಓನರ್ಗಳ ಸಪೋರ್ಟ್ಗಳ ಮೂಲಕ ನಾನು ಆಚೆ ತೆಗ್ದೆ. ಹ್ಞೂ ಬಟ್ ಇವತ್ತು ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದ್ವಿ ನಾವು ಪ್ಲೇಯರ್ಸ್. ಓಕೆ ಹಾಂ ಹಾಂ ಬಟ್ ನಮ್ಮ ಸಿಚುವೇಶನ್ ನೋಡಿ ವಿ ಹ್ಯಾಡ್ ಇನ್ಫಾರ್ಮ್ಡ್ ಆಲ್ ಹ್ಞೂ ಪ್ಲೇಯರ್ಸ್ ದಟ್ ಮಿನಿಮಮ್ 2 months ಆಗುತ್ತೆ ಎಲ್ರಿಗೂ ಸ್ಯಾಲ್ರಿ ಕೊಡೋದು ಅಂತೇಳಿ. ಓಕೆ ಹಾಂ ಹಾಂ ಸೊ ಇವತ್ತು ನನ್ನ ಪ್ಲೇಯರ್ಗಳಲ್ಲಿ 699 ಪ್ಲೇಯರ್ಗಳಲ್ಲಿ 600 ಜನ ಪ್ಲೇಯರ್ಗಳು ಏನು ಹೇಳ್ತಾರೆ, ಸರ್ ನೀವು ಎಷ್ಟು ದೊಡ್ಡ ಟೂರ್ನಮೆಂಟ್ ಮಾಡಿದ್ರಿ, ಏನು ಮಾಡಿದ್ರಿ, ಸ್ಯಾಲ್ರಿ ಎಲ್ಲ ಈ ವರ್ಷ ಕೊಡಲೇಬೇಡಿ ಬಿಡಿ ಸರ್, ನೆಕ್ಸ್ಟ್ ವರ್ಷ ಕೊಡೋರಂತೆ ಅಂತ. ಬಟ್ ಬಾಕಿ 99 ಜನ ಏನು ಮಾಡ್ತಾರೆ, ನಮ್ಮ ಬಗ್ಗೆ ತಪ್ಪಾಗಿ ಹೇಳ್ತಾರೆ. ಇವರು ದುಡ್ಡಿಗೋಸ್ಕರನೇ ಮಾಡ್ತಿದ್ದಾರೆ, ದುಡ್ಡು ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಿದ್ದಾರೆ, ದುಡ್ಡು ನಮ್ಮನ್ನು ತೋರಿಸಿ ಇವ್ರು ದುಡ್ಡು ಈ ಥರ ಎಲ್ಲ ಕಮೆಂಟ್ಸ್ಗಳು ಬರ್ತಿದೆ, ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ, ಈ ಥರ ಬರ್ತಾ ಇದೆ. ಸೊ ದಿಸ್ ಇಸ್ ಕಾಮನ್ ಥಿಂಗ್ಸ್. ನಾವೇನು ಹೇಳ್ತೀವಿ, ವಿ ಹ್ಯಾವ್ ಗಿವನ್ ಆಲ್ ಇದನ್ನ ಕೊಟ್ಟಿದ್ದೀವಿ. ಇವತ್ತು ಏನೇ ಇದ್ರು ಅವ್ರದ್ದು ಏನಿದೆ, ಅವ್ರ ಟೈಮಿಂಗ್ ಏನು ಕೊಟ್ಟಿದ್ದೀವಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಏನು ಬೇಕು ಮಾಡ್ತಾ ಇದೀವಿ. ಕ್ಲಿಯರ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ ಈ ಥರ ಕನ್ಫ್ಯೂಷನ್ಸು, ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದೆಲ್ಲ ಬರ್ತಾನೆ ಇದೆ. ಒಂದು ಕನ್ಫ್ಯೂಷನ್ಸು ಅಥವಾ ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು, ಎಟ್ ದ ಸೇಮ್ ಟೈಮ್ 24/7 ನೀವು ಇದಕ್ಕೆ ಎಫರ್ಟ್ ಹಾಕಲೇಬೇಕಾಗತ್ತೆ. ಸೊ ಕುಟುಂಬದವ್ರು ಏನು ಹೇಳ್ತಾರೆ ಅಂತ? ಮೇಡಮ್, ನನ್ನ ಕುಟುಂಬದಲ್ಲಿ ಐ ಆಮ್ ಲಕ್ಕಿಯೆಸ್ಟ್ ಮ್ಯಾನ್. ಓಕೆ. ಮೈ ವೈಫ್ ಆ್ಯಂಡ್ ಮೈ ಡಾಟರ್ಸ್, ಭಗವಂತನ ಆಶೀರ್ವಾದ ಆ ಥರ ಇದೆ. ಬೇರೆ ಎಲ್ಲೇ ಏನೇ ಚಾಲೆಂಜಸ್ ಇರ್ಬೋದು, ಮನೇಲಿ ಚಾಲೆಂಜಸ್ ಇಲ್ಲ ನನಗೆ. ದೇ ಆರ್ ಆಲ್ವೇಸ್ ವಿತ್ ಮೀ. ನಾನು ಏನೇ ಒಂದು ಮಾಡ್ತೀನಿ ಅಂದರೆ ಅದನ್ನ ತಪ್ಪು ಅಂತ ನನ್ನ ವೈಫ್ ಯಾವತ್ತೂ ಹೇಳಲ್ಲ. ಸೂಪರ್. ಅದನ್ನ ಕರೆಕ್ಟ್, ಅಷ್ಟು ನಂಬಿಕೆ. ನಾನು ಏನು ಮಾಡ್ತೀನಿ ಅದೇ ಸರಿ ಅವಳಿಗೆ. ಶಿ ಬಿಲೀವ್ಸ್ ಮೀ ಲಾಟ್. ಅವಳು ಯಾವತ್ತೂ ನನಗೆ ಉಲ್ಟಾ ಆಗಿ ಇದು ಮಾಡಲ್ಲ. ನಾನೇನು ಹೇಳ್ತೀನಿ ಅದನ್ನೇ ಒಪ್ಕೋತಾಳೆ. ಶಿ ಈಸ್ ವೆರಿ ಹ್ಯಾಪಿ. ಯಾಕೆಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಗುರಿ ಇಟ್ಕೊಂಡು ಮಾಡ್ತಿದ್ದೀನಿ. ಆಮೇಲೆ ಇದು ನನಗೆ, ಇದಕ್ಕೆ ಮುಂಚೆ ನನ್ನ ಜೀವನದಲ್ಲಿ ನಾನು ಏನೇ ಮಾಡ್ತಿದ್ದೆ, ಒಂದು ತುಂಬ ಮರ್ಯಾದೆಯಿಂದ ಏನಾದರೂ ಸಿಗೋದು ಅಂದರೆ ಇಲ್ಲಿ ಅನ್ನೋದು ಕಾಣಿಸ್ತಿದೆ ನನಗೆ. ನಾನು ಅದಕ್ಕೋಸ್ಕರ ಮಾಡಿಲ್ಲ, ಅದೆಲ್ಲ ಸಿಗುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಇದನ್ನು ಶುರು ಮಾಡಿದ್ಮೇಲೆ ನನಗೆ ಯಾವುದೋ ಒಂದು ಸಂಸ್ಥೆ ಕರೆದು ಡಾಕ್ಟ್ರೇಟ್ ಕೊಟ್ಟರು. ಮತ್ತು ಇನ್ನೊಂದು ಸಂಸ್ಥೆಯವರು ಕರೆದು ನನ್ನ ಕನ್ನಡ ಸೇವಾ ರತ್ನ ಅಂತ ಒಂದು ಅವಾರ್ಡ್ ಕೊಟ್ಟರು. ಮತ್ತು ಇನ್ನೊಂದು 2 ಆಪರ್ಚುನಿಟೀಸ್ ಇದೆ ಇದೇ ರೀತಿ, ನೀವು ಕರೆದಿದ್ದೀರಿ. ಸೊ ಈ ರೀತಿ ಇದು ನಾನು ಯಾವತ್ತೂ ಗೆಸ್ ಮಾಡಿರಲಿಲ್ಲ, ಅನ್ಕೊಂಡಿರಲಿಲ್ಲ. ನನ್ನ ಕೆಲಸನ ನಾನು ಅದ್ರ ಮೇಲೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಭಗವಂತನ ದಯೆಯಿಂದ ನನಗೆ ಎಷ್ಟು ಖುಷಿ ಇದೆ ಇದನ್ನು ಹೇಳ್ಕೊಳಕ್ಕಾಗಲ್ಲ ಮೇಡಮ್. ಒಂದು ಸಾಧನೆ ನಾನು ಮಾಡ್ತಿದ್ದೀನಿ ಅಂದರೆ ಇಷ್ಟು ನನಗೆ ಸಪೋರ್ಟ್ ಸಿಗ್ತಿದೆ ಅಂತ ಹೇಳಿದ್ರೆ ಅಷ್ಟು ಸಪೋರ್ಟ್ ಸಿಗ್ತಿದೆ ಮೇಡಮ್. ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಐ ಆಮ್ ವೆರಿ ಸ್ಟ್ರಾಂಗ್. ಇದಕ್ಕೆ ಮುಂಚೆ ನನ್ನ ಜೀವನ ನನ್ನ ತುಂಬಾ ಗಟ್ಟಿ ಮಾಡಿದೆ, ಯಾವುದಕ್ಕೂ ಎದುರಂಗಿಲ್ಲ. ಈಗ ನೀವು ನೋಡಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮಾತಲ್ಲಿ ಕ್ರಿಕೆಟ್ ಅನ್ನೋದು, ಆ ಟೂರ್ನಿ ಅನ್ನೋದು, ಆ ಪ್ರತಿಭೆಗಳನ್ನು ಮುಂದೆ ತರಬೇಕು ಅನ್ನೋದೆಲ್ಲೋ ಕಾಣಿಸ್ತಾನೆ ಇದೆ, ಪ್ರತಿ ಶಬ್ದದಲ್ಲೂ ಗೊತ್ತಾಗ್ತಾ ಇದೆ. ಇನ್ನು ನೀವು ಕ್ರಿಕೆಟ್ ಆಡ್ತಿದ್ರಾ, ನಿಮ್ಮ ಕುಟುಂಬದವ್ರು ಯಾರಾದ್ರೂ ಇದ್ರಾ, ಅದನ್ನ ಸ್ವಲ್ಪ ಹೇಳ್ಬೋದಾ? ಹಿಂದಿನವ್ರು ಯಾರಾದ್ರೂ? ಮೇಡಮ್, ನಾನು ಆಡ್ತಿದ್ದೆ. ನನ್ನ ಮನೇಲಿ ಅಂದ್ರೆ ನನ್ನ ತಮ್ಮ, ನಾವೆಲ್ಲ ಆಡ್ತೀವಿ ರೆಗ್ಯುಲರ್. ನನ್ನ ತಮ್ಮ ಏನಂತ ಹೇಳಿದ್ರೆ ಪ್ರತಿ ವರ್ಷ ಅಲ್ಲಿ ಕೂಡ ಒಂದು ಟೂರ್ನಮೆಂಟ್ ಮಾಡ್ತಾನೆ ನಮ್ಮೂರಲ್ಲಿ. ಸೊ ನಾನು ಅಲ್ಲಿದ್ದಾಗ ನಾವು ಪ್ರತಿ ಸತಿ ಊರಲ್ಲಿ ಒಂದು ಟೂರ್ನಮೆಂಟ್ ಪ್ರತಿ ವರ್ಷ ಮಾಡ್ತಾ ಇದ್ವಿ. ಅದನ್ನೇ ಒಂದು ದೊಡ್ಡ ಸ್ಟೇಜಿಗೆ ತಗೊಂಬಂದಿದ್ದೀವಿ ಅಷ್ಟೇ. ಅಲ್ಲಿ ಪ್ರತಿ ವರ್ಷ ನಾವು ಅಲ್ಲಿ ಮಾಡ್ತಾ ಇದ್ವಿ. ನನ್ನ ಟೀಮಲ್ಲಿ ಆಡ್ತಾ ಇದ್ದಂಥ ಹುಡುಗರು ಇದೇ ತಿಂಗಳಲ್ಲಿ ನನ್ನ ಹೆಸರಲ್ಲಿ ಒಂದು ಟೂರ್ನಮೆಂಟ್ ಮಾಡ್ತಿದ್ದಾರೆ ನಮ್ಮೂರಲ್ಲಿ. ಹೌದು, ಮಾಡ್ತಿದ್ದಾರೆ. ಸೊ ಈ ರೀತಿ ನಡೀತಾ ಇದೆ ಮೇಡಮ್. ರೈಟ್. ತ್ರಿಶೂಲ್ ಸೇನೆ ಬಗ್ಗೆ ಒಂದೆರಡು ಮಾತು ಮೇಡಮ್. ತ್ರಿಶೂಲ್ ಸೇನೆ ಸಮಾಜದ ಅನ್ಯಾಯಗಳ ವಿರುದ್ಧ, ಸೋಷಿಯಲ್ ಇವಿಲ್ಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತ ಒಂದು ಕಟ್ಟಿದ್ದ ಸಂಸ್ಥೆ. ಇವತ್ತು ನಮ್ಮ ಸಮಾಜ ಎಲ್ಲಾದರೂ ನೀವು ಪೇಟ್ರಿಯಾಟಿಸಮ್ ತೋರಿಸ್ಬೇಕು ಅಂತ ಹೇಳಿದ್ರೆ ಲಾಠಿ ಏಟ್ ಬೀಳುತ್ತೆ ಮೇಡಮ್, ತೋರ್ಸೋಕ್ಕಾಗಲ್ಲ. ಒಂದೇ ಜಾಗ ಕ್ರಿಕೆಟ್, ಒಂದೇ ಜಾಗ ಸ್ಪೋರ್ಟ್ಸ್. ಆ ಪೇಟ್ರಿಯಾಟಿಸಮ್ ತೋರಿಸ್ಲಿಕ್ಕೆ ಆ ಒಂದು ಕೆಲಸದ ಮೇಲೆ ನಾವಿದ್ದೀವಿ. ಆಮೇಲೆ ನನ್ನ ಗುರಿ ಮುಟ್ಟಿದ ಮೇಲೆ ನೆಕ್ಸ್ಟ್ 3 years ಐ ವಾಂಟೆಡ್ ಟು ಪ್ರೂವ್ ಮೈ ಸೆಲ್ಫ್ ವಾಟ್ ಐ ಕ್ಯಾನ್ ಡೂ. ಭಗವಂತನ ಇಚ್ಛೆ ಇದ್ದರೆ ನಮ್ಮ ಜೀವನ ಹೆಂಗೆ ಶಕ್ತಿ ಭಗವಂತ ಕೊಟ್ಟರೆ ಮುಂದಿನ ವರ್ಲ್ಡ್ ಕಪ್ ಮುಗಿದ ತಕ್ಷಣ ನಾನು ಇದಕ್ಕೆ ರೆಸಿಗ್ನೇಷನ್ ಕೊಡ್ತೀನಿ. ಹಾಗೂ ತ್ರಿಶೂಲ್ ಸೇನದ ಹೋರಾಟ ಮತ್ತೆ ಶುರು ಮಾಡ್ತೀನಿ. ಸಮಾಜದ ವಿರುದ್ಧ ಏನಿವತ್ತು ಅನ್ಯಾಯಗಳಿದೆ ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನನ್ನ ನಿಜವಾದ ಗುರಿ ಆ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡೋದು. ಇವತ್ತು ಸಾಮಾನ್ಯ ಮನುಷ್ಯ ಏನು ಕಷ್ಟಪಡ್ತಿದ್ದಾನೆ, ಮತ್ತು ನಮ್ಮ ಸರ್ಕಾರಗಳು ಅಥವಾ ನಮ್ಮ ನ್ಯಾಯಾಂಗ, ಅಧಿಕಾರಾಂಗ, ರಾಜಕೀಯಾಂಗ ಏನು ಕೆಲಸ ಮಾಡ್ತಿದೆ, ಈ ಒಂದು ವಿಚಾರಗಳ ಬಗ್ಗೆ ನಮಗೆ ತುಂಬಾ ಕಾಳಜಿ ಇದೆ. ಅದ್ರ ವಿರುದ್ಧ
ಹೋರಾಟಗಳು ಮಾಡಬೇಕು, ಸಮಾಜದಲ್ಲಿ ಮನುಷ್ಯ ನೆಮ್ಮದಿಯಾಗಿ ಬದುಕಬೇಕು. ಇವತ್ತು ಸಾಲ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಎಷ್ಟು ಜನ ಕಷ್ಟಪಟ್ಟು ನೆಮ್ಮದಿ ಅನ್ನೋದೇ ಇಲ್ಲ ಅವರುಗಳಿಗೆ ಈ ಸಾಲದ ವಿಚಾರದಿಂದ. ಬ್ಯಾಂಕ್ಗಳವರು ಅದ್ಯಾವುದು ಫೇಕ್ ಆ್ಯಪ್ಸು ಏನು ತೊಂದರೆ ಕೊಡ್ತಾರೆ ಜನಕ್ಕೆ. ಹೇಗೆ ಜನ ಹುಡ್ತಾರೆ, ಇರೋದೊಂದು 50-60 ವರ್ಷ 80 ವರ್ಷ ನೆಮ್ಮದಿಯಾಗೇ ಇಲ್ಲ ಅವರು. ಜೀವನನೇ ಅವ್ರದ್ದು ಮಲ್ಗೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅದನ್ನೆಲ್ಲ ನೋಡಿ ನಮಗೆ ಅದ್ರ ವಿರುದ್ಧ ಹೋರಾಟ ಶುರು ಮಾಡಿದ್ವಿ. ಏನೂ ಮಾಡೋಕ್ಕಾಗಲಿಲ್ಲ. ನಾವು ಸುಮ್ಮನೆ ನಾವು ಬಡ್ಕೋತಾ ಇದ್ವಿ, ಏನೂ ಚೇಂಜ್ ಆಗ್ತಿರಲಿಲ್ಲ, ಆಗೋದು ಇಲ್ಲ ಅಂತ ಗೊತ್ತಾಯ್ತು. ಸೊ ಈ ಒಂದು ಮಾರ್ಗದಲ್ಲಿ ಹೋಗಿ ನಾವು ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡಿ ದೇಶದ ಯೂತ್ ನಮ್ಮ ಜೊತೆ ನಿಂತ್ಕೊಂಡ್ರೆ ಯಾವುದನ್ನ ಬೇಕಾದ್ರೆ ಕ್ರಾಂತಿ ತರ್ಬೋದು, ದೇಶದಲ್ಲಿ ಕ್ರಾಂತಿ ಮಾಡ್ಬೋದು ಅನ್ನೊಂದು ವಿಚಾರ ಇಟ್ಕೊಂಡು ಹೊರಟ್ವಿ. ಭಗವಂತನ ಆಶೀರ್ವಾದ ಪ್ರಕಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೋಡೋಣ ಮೇಡಮ್ ಏನಾಗಬೇಕು ನೋಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆ ಯುವ ಶಕ್ತಿ ಅಂದ್ರೇನು, ಅವರ ಕ್ರೀಡಾ ಆಸಕ್ತಿ ಅಂದ್ರೇನು, ಮತ್ತು ಆ ಕ್ರೀಡಾ ಸ್ಫೂರ್ತಿ ಅನ್ನೋದು ಹೇಗಿರುತ್ತೆ, ಮತ್ತು ನಿಮಗಿರುವಂತಹ ಕ್ರಿಕೆಟ್ನ ಭಕ್ತಿ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗಂಗಾಧರ್ ರಾಜು ಅವರು, ಡಾಕ್ಟರ್ ಗಂಗಾಧರ್ ರಾಜು ಅವರು ಭಾಗಿಯಾಗಿದ್ದರು. ಅವರ ಕ್ರೀಡಾ ಭಕ್ತಿಯನ್ನು ಕೇಳ್ತಾ ಇದ್ದರೆ ಇವತ್ತಿನ ಕಾರ್ಯಕ್ರಮ ಕೂಡ ನಿಜಕ್ಕೂ ಕೂಡ ಹಲವಾರು ವಿಚಾರಗಳನ್ನು ನಾವು ಮಾತಾಡಿದರೂ ಕೂಡ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಒಂದು ಮಾತನ್ನು ಹೇಳಿದ್ರು ಗಂಗಾಧರ್ ರಾಜು ಅವರು, ಏನು ಅಂತ ನೋಡೋದಾದರೆ, ನಮ್ಮ ದೇಶಭಕ್ತಿಯನ್ನು ನಾವು ತೋರ್ಪಡಿಸುವುದಕ್ಕೆ, ಪ್ರಾಮಾಣಿಕವಾಗಿ ತೋರ್ಪಡಿಸುವುದಕ್ಕೆ ಇರುವ ಏಕೈಕ ಮಾರ್ಗ ಅಂದರೆ ಕ್ರೀಡೆ, ಆ ಕ್ರೀಡಾ ವೇದಿಕೆ ಅಂತ ಹೇಳಿ ಖಂಡಿತವಾಗ್ಲೂ 100ಕ್ಕೆ 100 ಸತ್ಯ. ಇದೆಲ್ಲದರ ಜೊತೆಗೆ ನಾವು ಬೇರೆಲ್ಲ ವಿಚಾರದಲ್ಲಿ ಮನಸ್ಸನ್ನು ಹರಿಬಿಡ್ಬೋದೇನೋ, ಆದರೆ 100% ಫೋಕಸ್ಡ್ ಆಗಿ ನಾವು ಫೋಕಸ್ ಮಾಡ್ಬೋದು ಅನ್ನೋದಾದರೆ ಅದು ಕ್ರೀಡೆಯ ಮೂಲಕ. ಅಂತಹ ಕ್ರೀಡೆ ಅನ್ನೋದು ನಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿಗೆ ಒಂದು ಬಹುದೊಡ್ಡ ಆಯಾಮವನ್ನು ಕೊಟ್ಟಿದೆ. ಅಂತಹ ಕ್ರೀಡೆಯನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳೋಣ. ಮತ್ತು ಹಲವಾರು ಈ ಕ್ರಿಕೆಟ್ನ ಪ್ರತಿಭೆಗಳಿದ್ದಾರೆ, ಅವರೆಲ್ಲರೂ ಕೂಡ ಖಂಡಿತ ಗಂಗಾಧರ್ ರಾಜು ಅವರನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವಾಳ.